ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪ್ಲಿ ಮ್ಯಾಥ್ಸ್. ಇವತ್ತು ನಾವು ನಮ್ಮ ಚಾನಲ್ನಲ್ಲಿ ಯಾವುದನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಂತ ಹೇಳಿ. ಸೊ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಬಗ್ಗೆ ನೋಡೋದಾದರೆ ನಿಮಗೆ ತುಂಬ ವಿಷಯಗಳನ್ನು ನಾನು ಹೇಳ್ಬೋದು. ಬಟ್ ಇಲ್ಲೇನಾಗುತ್ತೆ ಅಂದರೆ ಬರೀ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸಿಂದ ನಿಮಗೆ 8 ಮಾರ್ಕ್ಸ್ ಅಷ್ಟೇ ಬರುತ್ತೆ. ವಿಚ್ ಮೀನ್ಸ್ 3 ಮಾರ್ಕ್ಸಿಗೆ 1 ಕ್ವೆಶನ್ ಆ್ಯಂಡ್ 5 ಮಾರ್ಕ್ಸಿಗೆ 1 ಕ್ವೆಶನ್. ಟೋಟಲ್ ಎಷ್ಟಾಯಿತು? 8 ಮಾರ್ಕ್ಸ್ ಆ್ಯಂಡ್ 2 ಕ್ವೆಶನ್ಸ್. ಸೊ ಇದು ಒಂದೇ ಸೆಷನ್ನಲ್ಲಿ ನಾನು ಇದಿಷ್ಟು ಕ್ವೆಶನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ನಾನು ಇದಕ್ಕೆ ಹೋಗೋಕ್ಕಿಂತ ಮುಂಚೆ ಫಸ್ಟು we will move towards this slide. So the problem is find the area of the region bounded by the curve y square is equal to 9x is x is equal to 2 to x is equal to 4 and the x axis in the first quadrant anta ide. So y square is equal to 9x antide anta ಹೇಳಿದ್ರೆ ಅದನ್ನು ಹಾಗೆ ಬರ್ಕೊಳ್ಳಿ. x is equal to 2 and x is equal to 4. x axis is in the first ಕ್ವಾಡ್ರೆಂಟ್ ಅಲ್ವಾ. ಸೊ ಈಗ ಇದು ಯಾವ ಥರ ಇರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಕ್ವಾಡ್ರೆಂಟ್ ಹಿಂಗಿದೆ ಅಂದರೆ ಇದು ಫಸ್ಟ್ ಕ್ವಾಡ್ರೆಂಟ್ ಅಲ್ವಾ. ವೈ ಸ್ಕ್ವೇರ್ ಅಂತಿದೆ ಅಂದರೆ ಅದು ಈ ಥರ ಇರುತ್ತೆ. ಓಕೆ, ಸೊ ಇದು ಎಕ್ಸ್, ಇದು ಎಕ್ಸ್ ಡ್ಯಾಶ್, ಇದು ವೈ, ಇದು ವೈ ಡ್ಯಾಶ್. ಹಾಗಾದರೆ ಎಕ್ಸ್ ಈಕ್ವಲ್ ಟು 2 ಅಂದರೆ ದಿಸ್ ಇಸ್ ಎಕ್ಸ್ ಈಕ್ವಲ್ ಟು 2, ದಿಸ್ ಇಸ್ ಎಕ್ಸ್ ಈಕ್ವಲ್ ಟು 4. ಸೊ ನಾವು ಈ ರೀಜನ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 9x ಅಂದರೆ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 9x ಅಂದರೆ ವೈ ಇಸ್ ಈಕ್ವಲ್ ಟು 3√x ಆಗುತ್ತಾ. ಓಕೆ, ಸೊ ಈಗ ನಾವು 1 by 1 ಸಾಲ್ವ್ ಮಾಡ್ತಾ ಬರೋಣ. ಏರಿಯಾ ಆಫ್ ದಿ ಬೌಂಡೆಡ್ ರೀಜನ್. ಓಕೆ, ಸೊ ಈಗ ನಾವು ಇದನ್ನು ಫೈಂಡ್ ಔಟ್ ಮಾಡಬೇಕು, ಏರಿಯಾ ಆಫ್ ದಿ ಬೌಂಡೆಡ್ ರೀಜನ್. ಸೊ ನಾನು ಅದನ್ನು ಎ ಅಂತ ಹೇಳಿ ತೊಗೊಳ್ತೀನಿ. ಎ ಈಸ್ ನಥಿಂಗ್ ಬಟ್ ಇಂಟಿಗ್ರೇಷನ್ ಆಫ್ ವೈ ಡಿ ಎಕ್ಸ್ ಅಂತ ಹೇಳಿ ಅರ್ಥ. ಸೊ ಇದು ಅಪ್ಪರ್ ಲಿಮಿಟ್, ಲೋಯರ್ ಲಿಮಿಟ್ ಇಲ್ಲೇನು ಕೊಟ್ಟಿದ್ದಾರಲ್ವ, ಈ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು. ಈ ಕಡೆಯಿಂದ ಫಸ್ಟ್ ಒನ್ ಏನು, ಇದು ಲೋಯರ್ ಲಿಮಿಟು, ಲಾಸ್ಟ್ ಒನ್ ಅಪ್ಪರ್ ಲಿಮಿಟ್. ಹಾಗಾದರೆ ಇದೇನಾಗುತ್ತೆ, 2 to 4 ಆಗುತ್ತೆ. ಕರೆಕ್ಟಾ? 2 to 4. ಸೊ ವೈ ಅಂತ ಹೇಳಿದ್ರೆ 3√x ಅಲ್ವಾ. ಹಾಗಾದರೆ ವಿಚ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 2 to 4 3√x ಇಂಟು ಡಿ ಎಕ್ಸ್. ಸೊ ಇದನ್ನು ಇಂಟಿಗ್ರೇಟ್ ಮಾಡಿದರೆ ಎ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 2 to 4. 3 ಅನ್ನೋದು ಕಾನ್ಸ್ಟೆಂಟ್ ಅನ್ನೋದ್ರಿಂದ ಹೊರಗಡೆ ಇಡ್ತಾ ಇದ್ದೀನಿ, √x ಇಂಟು ಡಿ ಎಕ್ಸ್ ಆಗುತ್ತೆ. ವಿಚ್ ಇಸ್ ಈಕ್ವಲ್ ಟು 3 ಹಾಗೆ ಇರಲಿ. √xನ ಇಂಟಿಗ್ರೇಷನ್ ಏನು, √xನ ಇಂಟಿಗ್ರೇಷನ್ ಈಸ್, ವಿಚ್ ಮೀನ್ಸ್ √x ಅಂದರೆ x ಪವರ್ 1/2. ಹಾಗಾದರೆ √xನ ಇಂಟಿಗ್ರೇಷನ್ ಅಂದರೆ +1ನ ಆ್ಯಡ್ ಮಾಡಬೇಕು, ಡಿವೈಡೆಡ್ ಬೈ 1/2 +1 ಅಂದರೆ ಇಲ್ಲಿ ಪವರಲ್ಲಿ ಏನಿದೆಯೋ ಅದನ್ನು ಹಾಗೆ ಡಿನಾಮಿನೇಟರಿಗೆ ಬರೀತೀರಾ. ಸೊ ಏನಾಯಿತು, x ಪವರ್ 3/2 ಡಿವೈಡೆಡ್ ಬೈ 3/2 ಫ್ರಮ್ 2 to 4 ಆಯಿತು. ಕರೆಕ್ಟಾ? 3 ಕ್ಯಾನ್ಸಲ್ ಆಯಿತು ಅಂದರೆ ಏನಾಗುತ್ತೆ, ಈಗ ಡಿನಾಮಿನೇಟರ್ ನ್ಯೂಮರೇಟರಿಗೆ ಹೋಗುತ್ತೆ. ಸೊ ಎ ಇಸ್ ಈಕ್ವಲ್ ಟು 2x ಪವರ್ 3/2 ಫ್ರಮ್ 2 to 4 ವಿಚ್ ಇಸ್ ಈಕ್ವಲ್ ಟು 2 ಹಾಗೆ ಇರಲಿ. ಈಗ ನಾನು ಎಕ್ಸ್ ಪ್ಲೇಸ್ನಲ್ಲಿ 4 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, 4 ಪವರ್ 3/2 ಮೈನಸ್, ಈಗ 2 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, 2 ಪವರ್ 3/2. ಹಾಗಾದರೆ ಇದು ಏನು, ಇದನ್ನು ಹೇಗೆ ಬರಿಬೋದು ನೋಡೋಣ. ಸೊ 2 ಇಂಟು 4 ಸ್ಕ್ವೇರ್ ಇಂಟು 4 ಹೋಲ್ ಪವರ್ 1/2 ಅಂತ ಬರಿಬೋದಾ ಇದನ್ನು. ಅದೇ ಥರ ಇದು ಅಷ್ಟೇ, 2 ಸ್ಕ್ವೇರ್ ಇಂಟು 2 ಹೋಲ್ ಪವರ್ 1/2. ಹಾಗಾದರೆ ಇದೇನಾಗುತ್ತೆ ನೋಡಿ, ವಿಚ್ ಈಸ್ ಈಕ್ವಲ್ಸ್ ಟು 2 ಆ್ಯಸ್ ಇಟ್ ಈಸ್. 4 ಸ್ಕ್ವೇರ್ನ ರೂಟಿಂದ ಹೊರಗಡೆ ತೆಗೆದ್ರೆ 4 ಆಗುತ್ತೆ. 4ಗೆ ರೂಟ್ ಅಪ್ಲೈ ಮಾಡಿದ್ವಿ ಅಂದರೆ 2 ಆಗುತ್ತೆ. ನಾನು ಹೇಳ್ತಿರೋದು ಗೊತ್ತಾಗ್ತಿದೆಯಾ? √4 ಸ್ಕ್ವೇರ್ ಅಂದರೆ ನಿಮಗೆ 4 ಸಿಗುತ್ತೆ, ಅದನ್ನ ಇಲ್ಲಿ ಬರ್ತಿದ್ದೀನಿ. √4 ಅಂದರೆ ನಿಮಗೆ 2 ಸಿಗುತ್ತೆ, ಅದನ್ನ ಇಲ್ಲಿ ಬರ್ತಿದ್ದೀನಿ. ಓಕೆ, ಸೊ ಮೈನಸ್ ಇದು ಅಷ್ಟೇ, ರೂಟಿಂದ ಹೊರಗಡೆ ಬಂತು ಅಂದರೆ 2, ಇದು √2ನೇ ಆಗುತ್ತೆ. ಓಕೆ, ಸೊ ಎಲ್ಲದರಲ್ಲೂ 2 ಕಾಮನ್ ಇರೋದ್ರಿಂದ ಹೊರಗಡೆ ತೆಗೆದರೆ 2 2s are 4 ಆಗುತ್ತೆ. ಸೊ ಬ್ರ್ಯಾಕೆಟ್ ಒಳಗಡೆ 4 ಮೈನಸ್ √2 ಸ್ಕ್ವೇರ್ ಯೂನಿಟ್ಸ್. ಸ್ಕ್ವೇರ್ ಯೂನಿಟ್ಸ್ ಅಂತ ಹಾಕೋದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಇದು ಏರಿಯಾ ಅಲ್ವಾ. ಸೊ ಸ್ಕ್ವೇರ್ ಯೂನಿಟ್ಸ್ ಅಂತ ಹಾಕಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಫೈಂಡ್ ದ ಏರಿಯಾ ಆಫ್ ದಿ ರೀಜನ್ ಬೌಂಡೆಡ್ ಬೈ ದ ಕರ್ವ್ y ಸ್ಕ್ವೇರ್ ಇಸ್ ಈಕ್ವಲ್ ಟು x ಆ್ಯಂಡ್ ದ ಲೈನ್ x ಈಕ್ವಲ್ ಟು 1, x ಈಕ್ವಲ್ ಟು 4 ಆ್ಯಂಡ್ ದ ಆ್ಯಕ್ಸಸ್ x ಆ್ಯಕ್ಸಸ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್. ಸೇಮ್ ಅದೇ ಪ್ಯಾರಾಬೋಲಾ. ಸೊ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, y ಸ್ಕ್ವೇರ್ ಇಸ್ ಈಕ್ವಲ್ ಟು x ಈಕ್ವಲ್ ಟು 1 ಆ್ಯಂಡ್ x ಈಕ್ವಲ್ ಟು 4. ಓಕೆ, ಸೊ ಈಗ ಇಂಟಿಗ್ರೇಷನ್ ಫ್ರಮ್ ಅಂದರೆ ಏರಿಯಾ ಆಫ್ ದಿ
area of the bounded region, area of the bounded region ಈಸ್ ಈಕ್ವಲ್ ಟು ಅಂದರೆ ಎ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ವೈ ಅಂತ ಹೇಳಿದ್ರೆ ಇಲ್ಲಿ ವೈ ಅಂದರೆ ಏನಾಗುತ್ತೆ ರೂಟ್ ಎಕ್ಸ್ ಆಗುತ್ತೆ. ಓಕೆ, ಸೊ ವೈ ಡಿ ಎಕ್ಸ್ ಫ್ರಮ್ 1 to 4 ಆಗುತ್ತೆ. ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ 1 to 4 ವೈ ಪ್ಲೇಸ್ನಲ್ಲಿ ರೂಟ್ ಎಕ್ಸ್ ಇಂಟು ಡಿ ಎಕ್ಸ್. ಅಗೇನ್ ಇದನ್ನು ಇಂಟಿಗ್ರೇಟ್ ಮಾಡಿದರೆ ನಿಮಗೆ ಏನು ಸಿಗುತ್ತೆ, ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ಅಂದರೆ ಎಕ್ಸ್ ಪವರ್ 1/2 ಇದೆ, ಸೊ +1 ಆ್ಯಡ್ ಮಾಡಬೇಕು. ಯು ವಿಲ್ ಗೆಟ್ ಎಕ್ಸ್ ಪವರ್ 3/2 ಡಿವೈಡೆಡ್ ಬೈ 3/2 ಫ್ರಮ್ 1 to 4 ವಿಚ್ ಇಸ್ ಈಕ್ವಲ್ ಟು 2/3. 4ನ ಫಸ್ಟ್ ಅಪ್ಲೈ ಮಾಡ್ತೀರಾ, ಸೊ 4/3/2 ಮೈನಸ್ 1ನ ಅಪ್ಲೈ ಮಾಡ್ತೀರಾ, 1/3/2 ಆಗುತ್ತೆ. ಸೊ ಈಗ ಇದೇನಾಯಿತು ವಿಚ್ ಇಸ್ ಈಕ್ವಲ್ ಟು 2/3. 4/3 ಅಂದರೆ ಅದನ್ನು 4² ಇಂಟು 4 ಅಂತ ಬರಿಬೋದು. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮಾಡಿದ್ವಲ್ವ ಅದೇ ಥರ. ಸೊ ಹಾಗಾದರೆ 4 ಇಂಟು 2 ಆಗುತ್ತೆ -1. 1 ಪವರ್ ನೀವು ಎಷ್ಟೇ ರೈಸ್ ಮಾಡಿದ್ರೂ 1 ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು 2/3. 4 2s 8, 8 - 1 ಅಂತ ಹೇಳಿದರೆ 7 ಆಗುತ್ತೆ ಅಲ್ವಾ, ಇಂಟು 7. ಹಾಗಾದರೆ ದಿಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 2 7s 14/3 square units. Okay, so the next problem. Find the area of the region bounded by the curve y² is equal to 4x and the line x is equal to 3. ಈ ಥರ ಬಂದರೆ ಏನು ಮಾಡೋದು? ಲಿಮಿಟ್ಸ್ ಅವ್ರು ಕೊಟ್ಟಾಗ x is equal to ಅಂಥೇಳಿ 2 ಲಿಮಿಟ್ ಕೊಡ್ತಿದ್ರು, ಬಟ್ ಇಲ್ಲಿ ಒಂದೇ ಲಿಮಿಟ್ ಇದೆ. ಸೊ ಈಗೇನು ಮಾಡ್ತೀರಾ, ಈಗಲೂ ಅದೇ ಪ್ಯಾರಾಬೋಲಾನೆ. ಸೊ ಇಲ್ಲಿ ನಿಮಗೆ x is equal to 3 ಅಂತಿದೆ ಅಂದರೆ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಈ 0 ಇದೆಯಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ನೀವು ಏರಿಯಾ ಆಫ್ ದಿ ರೀಜನ್ ಅಂದರೆ 2 ಇಂಟು ಅಂತ ಹಾಕಬೇಕಾಗತ್ತೆ ಅಷ್ಟೇ. ಅಂದರೆ ಏರಿಯಾ ಆಫ್ ದಿ ಬೌಂಡೆಡ್ ರೀಜನ್ ಈಸ್ ಈಕ್ವಲ್ ಟು 2 ಇಂಟು ಇಂಟಿಗ್ರೇಷನ್ ಫ್ರಮ್, ಇದು 0 ಅಲ್ವಾ, 0 to 3 ಅಂತ ಬರೀಬೇಕು. 0 to 3 y dx. y ಅಂತ ಹೇಳಿದ್ರೆ y² is equal to 4x, so y is equal to 2 root x. Okay, so which is equals to 2 into integration from 0 to 3, 2 root x into dx, which is equal to 2 2s are 4. Integration of x power 1/2 ಅಂದರೆ x power 3/2 divided by 3/2 from 0 to 3. Okay, so which is equals to, ಇದನ್ನು ಮೇಲೆ ತೊಗೊಂಡೋದ್ವಿ ಅಂದರೆ 4 2s are 8/3 ಇಂಟು ಎಕ್ಸ್ ಪವರ್ 3/2 ಇದೆ, ಸೊ ಅಪ್ಪರ್ ಲಿಮಿಟ್ ಇಸ್ 3, ಸೊ 3/3/2 ಮೈನಸ್ 0, ಎಕ್ಸ್ ಪ್ಲೇಸ್ನಲ್ಲಿ 0 ಹಾಕಿದರೆ 0 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 8/3. ಇದನ್ನು ನಾನು ಹೇಗೆ ಬರಿಬೋದು ಅಂದರೆ, ಸಿ 3² ಇಂಟು 3 ಹೋಲ್ ಪವರ್ 1/2, ಕರೆಕ್ಟಾ? ಸೊ ಈಗ ನಾನು ಏನು ಮಾಡ್ತೀನಿ, ಈ 3ನ ರೂಟಿಂದ ಹೊರಗಡೆ ತೊಗೊಬಂದರೆ ವಿಚ್ ಇಸ್ ಈಕ್ವಲ್ ಟು 8/3 ಇಂಟು 3 ರೂಟ್ 3 ಆಗುತ್ತೆ, ಕರೆಕ್ಟಾ? ಓಕೆ, ಸೊ 3 3 ಕ್ಯಾನ್ಸಲ್ ಆಯಿತು ಅಂದರೆ 8 ರೂಟ್ 3 ಸ್ಕ್ವೇರ್ ಯೂನಿಟ್ಸ್. ದಿಸ್ ಇಸ್ ಅವರ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್. Find the area of the region bounded by the curve x² is equal to 4y and the lines y is equal to 2, y is equal to 4 and y the y axis ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ಪ್ಯಾರಾಬೋಲಾ ಹೀಗೆ ಬರುತ್ತೆ. ಓಕೆ, ಸೊ ಇಲ್ಲಿ 0, y is equal to 2 ಅಂದರೆ ಇಲ್ಲಿ ಬರುತ್ತೆ, y is equal to 4 ಅಂದರೆ ಇಲ್ಲಿ ಬರುತ್ತೆ. ಹಾಗಾದರೆ ನಮ್ಮ ಲೈನ್ಸ್ ಈ ಥರ ಬರುತ್ತೆ. ಸೊ ಈ ರೀಜನ್ಗೆ ನಾವು ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬೇಕು. ಸೊ x² is equal to 4y ಅಂದರೆ x equal to what? 2 root y ಆಗುತ್ತಾ, ಆ್ಯಂಡ್ y is equal to 2 ಆ್ಯಂಡ್ y is equal to 4. ಈಗ ಇದೇನಾಯಿತು, ಏರಿಯಾ ಆಫ್ ದಿ ಬೌಂಡೆಡ್ ರೀಜನ್ ಎ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 2 to 4. ಇಲ್ಲಿ x² is equal to ಅಂತಿದೆ ಅಲ್ವಾ, ಸೊ x dy ಅಂತ ಹೇಳಿ ಬರೀಬೇಕು. ಅಲ್ಲಿ y² ಅಂತ ಇತ್ತು ಅನ್ನೋದ್ರಿಂದ ನಾವು y dx ಅಂತ ಬರೆದ್ವಿ. ಈ ಏನು ಕನ್ವರ್ಷನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಎ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 2 to 4, x ವ್ಯಾಲ್ಯೂ ಈಸ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ x? ದಟ್ ಈಸ್ 2 ರೂಟ್ y ಅಲ್ವಾ. ಸೊ 2ನ ಹೊರಗಡೆ ಬರೀರಿ, ರೂಟ್ y ಇಂಟು dy. ಅಗೇನ್ ಇದನ್ನು ಇಂಟಿಗ್ರೇಟ್ ಮಾಡಿದರೆ 2 ಹಾಗೇ ಇರಲಿ, y ಪವರ್ 3/2 ಡಿವೈಡೆಡ್ ಬೈ 3/2 ಫ್ರಮ್ 2 to 4, ವಿಚ್ ಇಸ್ ಈಕ್ವಲ್ ಟು 2 2s are 4 ಆಗುತ್ತೆ, ಸೊ 4/3, 4 ಪವರ್ 3/2 ಮೈನಸ್ 2 ಪವರ್ 3/2 ಆಗುತ್ತೆ.
ಓಕೆ. ಸೊ ಫಸ್ಟ್ ಅಪ್ಪರ್ ಲಿಮಿಟ್ ಆಮೇಲೆ ಲೋಯರ್ ಲಿಮಿಟ್ ವಿಚ್ ಇಸ್ ಈಕ್ವಲ್ ಟು 4/3. ಇದೇನಾಯ್ತು ಇವಾಗ ಅಗೈನ್ 8 ಆಗುತ್ತೆ ಅಲ್ವಾ, ಅಂದರೆ 4 ಸ್ಕ್ವೇರ್ 4 ಸ್ಕ್ವೇರ್ನ ರೂಟಿಂದ ಹೊರಗಡೆ ತೆಗೆದರೆ 4 ಇಂಟು 2 ಆಗುತ್ತೆ. ಸೊ ಹಾಗಾಗಿ ಇದೇನಾಗುತ್ತೆ 2√2 ಆಗುತ್ತೆ. ಕರೆಕ್ಟಾ? ಸೊ ಈಗ ನಾವೇನು ಮಾಡ್ತೀವಿ, ಎರಡರಲ್ಲೂ 2ನ ಕಾಮನ್ ತೆಗೆದ್ರೆ 4 2s 8/3 ಫ್ರಮ್ 4 minus √2 square units. So this is our answer. Okay. So next question. ಸೊ ನೆಕ್ಸ್ಟ್ ಕ್ವೆಶನ್ಗೆ ನಾವು ಫಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ಈಗ ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ತೀವಿ ಅಂದರೆ, ಫಸ್ಟ್ ನೋಡಿ ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ತೀವಿ ಅಂತ ಫಸ್ಟ್ ನೋಡಿ, ಫೈಂಡ್ ದ ಏರಿಯಾ ಆಫ್ ದಿ ಎಲಿಪ್ಸ್ x² by a² plus y² by b² is equal to 1 by the method of integration and hence find the area of the ellipse. ಫಸ್ಟು ನಾವು ಇದನ್ನು ಸಾಲ್ವ್ ಮಾಡಬೇಕು, ಆಮೇಲೆ ಇದಕ್ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಇದು ಕೂಡ ಸಪ್ರೇಟ್ ಒಂದು ಡೆರೈವೇಷನ್ ಬರುತ್ತೆ, ಬಟ್ ಇಲ್ಲಿ ನಾವು ಇದನ್ನು ಸಾಲ್ವ್ ಮಾಡುವಾಗ ಇಷ್ಟನ್ನು ಮಾತ್ರ ಫೈಂಡ್ ಔಟ್ ಮಾಡಿ ಅಪ್ಲೈ ಮಾಡಿದರೆ ಸಾಕು, ನಮಗೆ ಈ ಆನ್ಸರ್ ಸಿಗುತ್ತೆ. ಸೊ ಈಗ ಅವ್ರು ಏನು ಕೇಳಿದಾರೋ ಅದನ್ನು ಕರೆಕ್ಟಾಗಿ ಒಂದು ಸ್ಕೀಮ್ಯಾಟಿಕಲ್ ರೆಪ್ರೆಸೆಂಟೇಷನ್ ಮಾಡಿದರೆ, ಎಲಿಪ್ಸ್ ಅಂದರೆ ಎಲ್ಲರಿಗೂ ಗೊತ್ತಿದೆ, ದಿಸ್ ಈಸ್ ಅನ್ ಎಲಿಪ್ಸ್ ಅಲ್ವಾ. ಸೊ x² by a² plus y² by b² is equal to 1. ಸೊ ನಮಗಿವಾಗ ಅವರು ಬೈ ದ ಇಂಟಿಗ್ರೇಷನ್ ಮೆಥಡ್ ಅಂತೇಳಿ ಹೇಳಿದ್ದಾರೆ. ಸೊ ಇವಾಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಇವ್ರು ಕೊಟ್ಟಿರೋದನ್ನು ನಾವು ವೈಗೆ ಫಸ್ಟು ಸಾಲ್ವ್ ಮಾಡೋಣ. ವೈಗೆ ಸಾಲ್ವ್ ಮಾಡೋದು ಅಂದರೆ y² by b² is equal to 1 minus x² by a². ಓಕೆ. ಸೊ ಸ್ವಲ್ಪ ಇನ್ನೊಂಚೂರು ನೀಟಾಗಿ ಸಾಲ್ವ್ ಮಾಡೋದಾದರೆ y² ಹಾಗೆ ಇರಲಿ, ವಿಚ್ ಇಸ್ ಈಕ್ವಲ್ ಟು b² ಇಂಟು a² ಮೈನಸ್ x² ಡಿವೈಡೆಡ್ ಬೈ a² ಆಗುತ್ತೆ. ಕರೆಕ್ಟಾ? ಸೊ ಈಗ ನಾವೇನು ಮಾಡ್ತೀವಿ, y² is equal to b² divided by a² into a² minus x² ಆಗುತ್ತೆ ಅಲ್ವಾ, a² minus x². ಸೊ y ಅಷ್ಟೇ ತೊಗೊಂಡ್ವಿ ಅಂದರೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ y is equal to ರೂಟ್ a² minus x². ಹಾಗಾದರೆ ಇದೆಲ್ಲೋಯ್ತು, ಇದನ್ನು ನಾವು b/a ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಕರೆಕ್ಟ್ ಇದೆಯಾ ನಾನು ಬರ್ತಿರೋದು? ಸೊ ಈಗ ಈ ಗ್ರಾಫ್ ಪ್ರಕಾರ, ಇದ್ರ ಪ್ರಕಾರ ಇನ್ ಕೇಸ್ ಇದನ್ನು a ಆಫ್ 0, a ಅಂತ ಹೇಳಿ ತಗೊಂಡ್ರೆ, ಇದನ್ನು b ಆಫ್ 0, b ಅಂತ ಹೇಳಿ ತಗೊಂಡ್ರೆ ಇದು a, 0 ಆಗುತ್ತೆ. a, 0 ಆಗುತ್ತೆ. ದಿಸ್ ಇಸ್ O. ಓಕೆ. ಸೊ ನಾನು ಇಲ್ಲಿ ಒಂದು ಸ್ಟ್ರೈಪ್ನ ಕನ್ಸಿಡರ್ ಮಾಡ್ತೀನಿ. ಇದರ 4 ಪಾರ್ಟ್, ಇದರ ಏರಿಯಾ ಫೈಂಡ್ ಔಟ್ ಮಾಡಿ ಇದನ್ನು ಇಂಟು 4 ಮಾಡಿದರೆ ನಮಗೆ ಏರಿಯಾ ಸಿಗುತ್ತೆ. ಓಕೆನಾ? ಸೊ ಹಾಗಾದರೆ ನಮಗೆ ಇದನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕಾಗತ್ತೆ, ಏರಿಯಾ ಆಫ್ ದಿ ಎಲಿಪ್ಸ್ ಈಸ್ ಈಕ್ವಲ್ ಟು 4 ಇಂಟು ಇಂಟಿಗ್ರೇಷನ್ ಆಫ್ 0 to a y dx. ಯಾಕೆ 0 to a ಅಂತ ಬರುತ್ತೆ ಅಂದರೆ, ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಈ 0 ಇಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಇರೋವಂಥ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅದಕ್ಕೆ. ಓಕೆ. ಸೊ ವಿಚ್ ಈಸ್ ಈಕ್ವಲ್ಸ್ ಟು 4 ಇಂಟು ಇಂಟಿಗ್ರೇಷನ್ ಆಫ್ 0 to a. y ವ್ಯಾಲ್ಯೂ ನಾವೇನಂತ ಫೈಂಡ್ ಔಟ್ ಮಾಡಿದ್ವಿ ನೋಡಿ ಅಲ್ವಾ. ಸೊ ಇದನ್ನು ಇಲ್ಲಿ ಬರಿತೀವಿ. ಸೊ b/a ರೂಟ್ a² ಮೈನಸ್ x² ಇಂಟು dx. ಈ b ಮತ್ತು a ಇದೆಯಲ್ವಾ, ಇದು ಕಾನ್ಸ್ಟೆಂಟ್. ಸೊ ನಾವು 4b/a ಅಂತ ಹೇಳಿ ಹೊರಗಡೆ ಇಟ್ಬಿಡೋಣ. ಇಂಟಿಗ್ರೇಷನ್ ಆಫ್ a² ಮೈನಸ್ x² ಸ್ಕ್ವೇರ್ ರೂಟ್ ಇಂಟು dx, ದಟ್ ಈಸ್ ಫ್ರಮ್ 0 to a. ನಾವು ಇಂಟಿಗ್ರೇಷನ್ ಚಾಪ್ಟರ್ ಮಾಡುವಾಗ ಒಂದು ಫಾರ್ಮುಲಾ ಫೈಂಡ್ ಔಟ್ ಮಾಡಿದ್ವಿ. ನೀವು ಇಂಟಿಗ್ರೇಷನ್ ಚಾಪ್ಟರ್ ನೋಡಿಲ್ಲ ಅಂದರೆ ಫಸ್ಟು ಅದನ್ನು ನೋಡ್ಕೊಂಡು ಬಂದು ಆಮೇಲೆ ಇದನ್ನು ನೋಡಿ, ಆಯಿತಾ. ಸೊ ವಿಚ್ ಇಸ್ ಈಕ್ವಲ್ ಟು 4b/a ಇಂಟು ಇದರ ಫಾರ್ಮುಲಾ ನಿಮಗೆ ನೆನಪಿದೆಯಾ, x/2 ಸ್ಕ್ವೇರ್ ರೂಟ್ ಆಫ್ a² ಮೈನಸ್ x² ಪ್ಲಸ್ a² by 2
ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಫ್ರಮ್ 0 to a ಅಲ್ವಾ. ಸೊ ಫಸ್ಟು ಅಪ್ಪರ್ ಲಿಮಿಟ್ ಅಪ್ಲೈ ಮಾಡೋಣ. ಎಲ್ಲಿ ಅಪ್ಲೈ ಮಾಡ್ತೀವಿ ನಾವು? ಎಕ್ಸ್ ಅನ್ನೋ ಪ್ಲೇಸ್ನಲ್ಲೆಲ್ಲ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತೀವಿ, ವಿಚ್ ಇಸ್ ಈಕ್ವಲ್ ಟು 4b/a. ಅಪ್ಪರ್ ಲಿಮಿಟ್ ಏನು? ಎ ಅಲ್ವಾ. ಸೊ a/2 ರೂಟ್ a² - a², ಇಲ್ಲಿ ಎಕ್ಸ್ ಇದೆ ಹಾಗಾಗಿ, ಪ್ಲಸ್ a²/2 ಸೈನ್ ಇನ್ವರ್ಸ್ ಆಫ್ a/0, ಸಾರಿ a/a. ಓಕೆ, ಸೊ ಅಪ್ಪರ್ ಲಿಮಿಟ್ ಆಯಿತು. ಈಗ ಲೋಯರ್ ಲಿಮಿಟ್ 0 ಇದೆ. ಸೊ ಮೈನಸ್ ಎ ಅಂತ ಹೇಳಿದ್ರೆ ನಿಮಗೆ ಸಾರಿ ಎಕ್ಸ್ ಅಂತ ಹೇಳಿದ್ರೆ 0/2 ರೂಟ್ a² - 0 ಪ್ಲಸ್ a²/2 ಸೈನ್ ಇನ್ವರ್ಸ್ ಆಫ್ 0/a ಅಂತ ಹೇಳಿ ಇದೆ. ಓಕೆ, ಸೊ ಈಗ ನೋಡಿ ಇದೂ 0 ಆಯಿತು, ಇದೂ 0 ಆಯಿತಾ. ಹಾಗಾದರೆ ನಮಗೆ ಈ ವ್ಯಾಲ್ಯೂ ಗೊತ್ತಾದರೆ ಸಾಕು. ಬಟ್ a² ಇರೋದ್ರಿಂದ ಈ ವ್ಯಾಲ್ಯೂನು ನಿಮಗೆ 0 ಆಗುತ್ತೆ. ಹಾಗಾದರೆ ಇದಷ್ಟೇ ನಿಮಗೆ ಸಿಗಬೇಕಾಗಿರೋದು. ಇದು ಎ ಕ್ಯಾನ್ಸಲ್ ಆಗುತ್ತೆ. ದೆನ್ ಯು ವಿಲ್ ಗೆಟ್, ನೋಡಿ ಏನೇನು ಉಳ್ಕೊಂಡಿದೆಯೋ ಅದನ್ನು ಹಾಗೆ ಇಲ್ಲಿ ಬರಿತೀವಿ. ವಿ ವಿಲ್ ಗೆಟ್ ಇಸ್ ಈಕ್ವಲ್ ಟು 4b/a a²/2 ಇಂಟು ಸೈನ್ ಇನ್ವರ್ಸ್ ಆಫ್ 1, a²/2 ಇಂಟು ಸೈನ್ ಇನ್ವರ್ಸ್ ಆಫ್ 1. ಸೈನ್ ಯಾವಾಗ 1 ಆಗುತ್ತೆ? π/2 ಅಂದರೆ 90 ಡಿಗ್ರಿನಲ್ಲಿ. ಸೊ 4b/2 a²/2 ಇಂಟು π/2 ಆಗುತ್ತೆ. ಓಕೆನಾ. ಸೊ ಸಾರಿ ಇದು ಎ. 2 1s 2 2s ಅಂದರೆ ವಿಚ್ ಇಸ್ ಈಕ್ವಲ್ ಟು ಅಗೇನ್ 2 2s 2 1s 2 1s ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ರೆ ಯು ವಿಲ್ ಗೆಟ್ π a. ಇಲ್ಲೂ ಅಷ್ಟೇ ಎ ಕ್ಯಾನ್ಸಲ್ ಆಗುತ್ತೆ, ab² ಯೂನಿಟ್ಸ್. ಓಕೆ, ಸೊ ಈಗ ನಮಗೆ ಅವ್ರು ಹೇಳಿರೋದು ನೋಡಿ, ಅವ್ರು ಏನಂತ ಕೇಳಿದ್ದಾರೆ ಕ್ವೆಶನ್ನಲ್ಲಿ. ಇನ್ನೊಂದು ಪ್ರಾಬ್ಲಮ್ ಇದೆ ಅಲ್ವಾ, ಆ ಪ್ರಾಬ್ಲಮ್ ಏನು? ಫೈಂಡ್ ದ ಎಲಿಪ್ಸ್ x² / 16 + y² / 9. ಅಂದರೆ a² ಪ್ಲೇಸ್ನಲ್ಲಿ 16 ಇದೆ, b² ಪ್ಲೇಸ್ನಲ್ಲಿ 9 ಇದೆ, ಕರೆಕ್ಟಾ? ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹೆನ್ಸ್ x² / 16 plus y² / 9 is equal to 1 can be written as x² / 4² plus y² / 3² is equal to 1. Therefore a is equal to 4 and b is equal to 3 ಆಗುತ್ತೆ. ಓಕೆ, ಸೊ ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗುತ್ತೆ? ಸೊ therefore π a b² units is equal to π into a ಪ್ಲೇಸ್ನಲ್ಲಿ 4, b ಪ್ಲೇಸ್ನಲ್ಲಿ 3. 4 3s are 12 π² units. So this is our answer. Okay, so next question. Find the area of the circle x² plus y² is equal to 4 bounded by the lines x is equal to 0 and x is equal to 2 which is lying in the first quadrant. ಎಸ್, ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ನಮಗೆ ಫಸ್ಟು ಆ ಸರ್ಕಲ್ ಹೇಗೆ ಬರುತ್ತೆ ನೋಡಬೇಕು. ಸಿ ಇಫ್ ಇಟ್ ಈಸ್ ಅ ಸರ್ಕಲ್, ಅವ್ರು ಹೇಳಿದ್ದಾರೆ x is equal to 0, x is equal to 2 ಅಂತ ಹೇಳಿದಾರಲ್ವ. ಸೊ ಇನ್ ಕೇಸ್ ಇದು 2 ಅಂದರೆ, ಇದು 0 ಅಂದರೆ ನಾವಿಲ್ಲೊಂದು ಮಧ್ಯದಲ್ಲಿ ಒಂದು ಸ್ಟ್ರೈಪ್ನ ತಗೊಳ್ತೀವಿ. ಓಕೆ, ಈ ಸ್ಟ್ರೈಪ್ನ ಡಬಲ್ ನಮಗೆ ಟೋಟಲ್ ಏರಿಯಾ ಸಿಗುತ್ತೆ. ಅರ್ಥ ಆಗ್ತದೆ ಅಲ್ವಾ? ಸೊ ಹಾಗಾದರೆ ನಮಗೇನು ಏರಿಯಾ ಆಫ್ ದಿ ಸರ್ಕಲ್ ಹೇಗೆ ಬರುತ್ತೆ ಅಂತೇಳಿ. ಸೊ ಆ್ಯಕ್ಚುಲಿ ಗಿವನ್ ಈಸ್ x² plus y² is equal to 4 and x is equal to 0 and x is equal to 2 in the first quadrant. ಹಾಗಾದರೆ ರಿಕ್ವೈರ್ಡ್ ಏರಿಯಾ is equal to, ಇದು 0 to 2 ಅಲ್ವಾ? ಸೊ 0 to 2 y dx. ಹಾಗಾದರೆ x² plus y² is equal to 4 ಇದೆಯಲ್ವಾ, ಇದನ್ನು ಇನ್ ಟರ್ಮ್ಸ್ ಆಫ್ y ಬರೆಯೋಣ, ಅಂದರೆ yಗೆ ಈಕ್ವೇಟ್ ಮಾಡೋಣ. x² plus y² is equal to 4. ಸೊ y² is equal to 4 minus x². ಹಾಗಾದರೆ y is equal to √4 minus x². ಸೊ ಇದನ್ನು ನಾವು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ವಿಚ್ ಇಸ್ ಈಕ್ವಲ್ಸ್ ಟು integration from 0 to 2 square root of 4 minus x² into dx. ಓಕೆ, ಸೊ ಇದು a² minus x² ಸೇಮ್ ಫಾರ್ಮುಲಾ ಅಲ್ವಾ? ಹಾಗಾದರೆ ನಾವಿಲ್ಲಿ 4 ಪ್ಲೇಸ್ನಲ್ಲಿ 2² ಅಂತ ಬರಿಬೋದಾ?
ಅಲ್ವಾ. ಸೊ ಹಾಗಾದರೆ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲೇಸ್ನಲ್ಲಿ ಎಕ್ಸ್ ಇದೆ, ಸೊ ಎಕ್ಸ್ ಬೈ ಎ ಪ್ಲೇಸ್ನಲ್ಲಿ 2 ಇದೆ, ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4/2 ಅಂದರೆ 4/2 ಅಂದರೆ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಮೀನ್ಸ್ 2, 0 to 2 ಆಗುತ್ತೆ. ಓಕೆ, ಸೊ ಈಗ ಫಸ್ಟು ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತೀವಿ. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ 2/2, ಇದು ಆ್ಯಕ್ಚುಲಿ 0 ಆಗುತ್ತೆ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ, ಯಾಕಂದರೆ ಈ ಪ್ಲೇಸ್ನಲ್ಲಿ ನೀವು 2 ಸ್ಕ್ವೇರ್ ಅಪ್ಲೈ ಮಾಡಬೇಕಾಗತ್ತೆ. ಸೊ ದಟ್ ವಿಲ್ ಬಿಕಮ್ಸ್ 0. 2 ಸ್ಕ್ವೇರ್ ಅಂದರೆ 4, ಸೊ 4 ಮೈನಸ್ 4 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು 2 1s 2 2s, ಹಾಗಾಗಿ ಇದು 2 ಅಂತ ಅಷ್ಟೇ ಉಳ್ಕೊಳ್ಳುತ್ತೆ. ನೆಕ್ಸ್ಟು ಸೈನ್ ಇನ್ವರ್ಸ್ ಆಫ್ 2/2 ಮೈನಸ್ 0 ಅಂದರೆ ಇಲ್ಲಿ 0 ಬರುತ್ತೆ, 0 ಅಂದರೆ ಇದೆಲ್ಲದು ಕ್ಯಾನ್ಸಲ್, ಇದೆಲ್ಲದು 0 ಆಗುತ್ತೆ. ಸೊ ಅದು ಬರೆಯೋಕ್ಕೆ ಮೇ ಬಿ ನಾಟ್ ದಟ್ ಮಚ್ ನೆಸಸರಿ. ಆ್ಯಂಡ್ ಇಲ್ಲಿಗೆ ಬಂದ್ವಿ ಅಂದರೆ 2 ಹಾಗೆ ಬರ್ಕೊಳ್ಳಿ, ಸೈನ್ ಇನ್ವರ್ಸ್ ಆಫ್ ಅಗೇನ್ ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0/2, ಈ ಟರ್ಮ್ 0 ಆಗುತ್ತೆ. ಸೊ 2 1s 2 1s ಅಂದರೆ ವಿಚ್ ಇಸ್ ಈಕ್ವಲ್ ಟು 2 ಇಂಟು ಸೈನ್ ಇನ್ವರ್ಸ್ ಆಫ್ 1 ಆ್ಯಂಡ್ ಈ ಟರ್ಮ್ 0 ಆಗುತ್ತೆ. ಸೊ ದೇರ್ಫೋರ್ ವಿಚ್ ಇಸ್ ಈಕ್ವಲ್ ಟು 2 ಇಂಟು ಇದರ ವ್ಯಾಲ್ಯೂ π/2, 2 ಕ್ಯಾನ್ಸಲ್ ಆಯಿತು ಅಂದರೆ ಪೈ ಸ್ಕ್ವೇರ್ ಯೂನಿಟ್ಸ್. ಓಕೆ, ಸೊ ನೆಕ್ಸ್ಟ್ question, find the area of the region bounded by the curve y is equal to x square and the line y is equal to 4. ಆ್ಯಕ್ಚುಲಿ ನಾನು ಇದನ್ನು ನಿಮಗೆ ಬಿಡ್ತಾ ಇದ್ದೀನಿ, ಈ ಥರದ ಪ್ರಾಬ್ಲಮ್ ನಾನು ಆಲ್ರೆಡಿ ಮಾಡಿಸಿದ್ದೀನಿ. ಸೊ ನೋಡಿ, ಇದು ನಿಮಗೆ ಬಿಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ವೆಶನ್, find the area of the region bounded by the parabolas y is equal to x square and y square is equal to x. ಎರಡು ಪ್ಯಾರಾಬೋಲಾದಿಂದ ಕವರ್ ಆಗಿದ್ದರೆ ಹೇಗೆ ಬರುತ್ತೆ ಅಂತ. ಓಕೆ, ಸೊ ಈಗ ಫಸ್ಟು ಈ ಪ್ಯಾರಾಬೋಲಾನ ಪ್ಲಾಟ್ ಮಾಡೋಣ. ಸೊ ಈ ಥರ ಇದೆ. ಸಿ y is equal to x ಸ್ಕ್ವೇರ್ ಅಂದರೆ ಆ ಪ್ಯಾರಾಬೋಲಾ ಹೇಗಿರುತ್ತೆ ಒಂದು ಸಲ ಇಮ್ಯಾಜಿನ್ ಮಾಡಿ ನೋಡಿ. y is equal to x ಸ್ಕ್ವೇರ್ ಅಂದರೆ ಈ ಥರ ಬರುತ್ತಾ, y is equal to x ಸ್ಕ್ವೇರ್. ನೆಕ್ಸ್ಟು y ಸ್ಕ್ವೇರ್ is equal to x ಅಂದರೆ ಆ ಪ್ಯಾರಾಬೋಲಾ ಈ ಥರ ಬರುತ್ತೆ. ಓಕೆ, ದಿಸ್ ಇಸ್ x is equal to y ಸ್ಕ್ವೇರ್ ಅಥವಾ y ಸ್ಕ್ವೇರ್ is equal to x. ಓಕೆ, ಸೊ ಇದು ಇಂಟರ್ಸೆಕ್ಟ್ ಆಗ್ತಿರೋದು ಈ ಪ್ಲೇಸ್ನಲ್ಲಿ, ಅಂದರೆ 0 ಟು ಈ ಪ್ಲೇಸ್ 1 ಆಗುತ್ತೆ. ಸೊ 0,0 ಇಂದ 1,1ವರೆಗೂ ಬರುತ್ತೆ, 1,1ವರೆಗೂ ಬರುತ್ತೆ. ಓಕೆನಾ. ಸೊ ಈಗ ನಮಗೆ ಈ ರೀಜನ್ ಬೇಕು, ಈ ಪರ್ಟಿಕ್ಯುಲರ್ ರೀಜನ್ ಬೇಕು ನಿಮಗೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಅವ್ರು ಕೊಟ್ಟಿರೋ ಅಂಥ ಫಂಕ್ಷನ್ನ ಹಾಗೆ ಬರೀರಿ, y is equal to x ಸ್ಕ್ವೇರ್. ಓಕೆ, ಸೊ y is equal to x ಸ್ಕ್ವೇರ್ ಅಂತ ಹೇಳಿದರೆ ದಟ್ ಈಸ್ ಈಕ್ವಲ್ಸ್ ಟು g of x ಅಂತ ಹೇಳಿ ತೊಗೊಳ್ತೀವಿ. ಓಕೆನಾ. ನೆಕ್ಸ್ಟು x is equal to y ಸ್ಕ್ವೇರ್, ಹಾಗಾದರೆ ಇದನ್ನು y is equal to ರೂಟ್ x ಅಂತ ಬರಿಬೋದಾ. ಇದನ್ನು f of x ಅಂತ ಹೇಳಿ ತೊಗೊಳ್ಳಿ. ಆ್ಯಂಡ್ ನಮಗೆ ಈ ಇಂಟರ್ವಲ್ನಲ್ಲಿ ನೋಡಿದರೆ ಇದು 0 to 1ವರೆಗೂ ಇದೆ ಅಲ್ವಾ, ಇಂಟರ್ವಲ್ 0 to 1ವರೆಗೂ ಇದೆ. ಹಾಗಾದರೆ ಈ ಇಂಟರ್ವಲ್ನಲ್ಲಿ f of x g of x-ಗಿಂತ 1 ಜಾಸ್ತಿ ಇರಬೇಕು, ಇಲ್ಲ ಈಕ್ವಲ್ ಇರಬೇಕು. ಎಲ್ಲಿ 0,1 ಅನ್ನೋ ಇಂಟರ್ವಲ್ನಲ್ಲಿ, ಇಲ್ಲಿಂದ ಇಲ್ಲಿವರೆಗೂ. ಓಕೆನಾ. ಸೊ ಹಾಗಾದರೆ ಬೌಂಡೆಡ್ ರೀಜನ್ ಹೇಗೆ ಬರುತ್ತೆ, ನಾವು ಎಫ್ ಆಫ್ ಎಕ್ಸ್ನಲ್ಲಿ, ಅಂದರೆ ಎಫ್ ಆಫ್ ಎಕ್ಸ್ ಅಂತ ಹೇಳಿದರೆ ಯಾವುದು ಇಲ್ಲಿ ಅಲ್ವಾ. ಸೊ ಇದರಲ್ಲಿ ಇದನ್ನು ಕಳೆದ್ವಿ ಅಂದರೆ ಈ ರೀಜನ್ನಲ್ಲಿರೋ ಅಂಥ ಏರಿಯಾ ಸಿಗುತ್ತೆ. ಅಂದರೆ ಎಫ್ ಆಫ್ ಎಕ್ಸ್ನಲ್ಲಿ ಜಿ ಆಫ್ ಎಕ್ಸ್ನ ಕಳೆದ್ರೆ ನಮಗೆ ಆ ರೀಜನ್ನಲ್ಲಿರೋ ಅಂಥ ಏರಿಯಾ ಸಿಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ರಿಕ್ವೈರ್ಡ್ ಏರಿಯಾ is equal to integration from 0 to 1 f of x minus g of x into dx. Okay, so which is equal to integration from 0 to 1 f of x ಅಂದರೆ ಏನು, ಎಫ್ ಆಫ್ ಎಕ್ಸ್ ಅಂತ ಹೇಳಿದರೆ ರೂಟ್ ಎಕ್ಸ್ ಅಲ್ವಾ, ಜಿ ಆಫ್ ಎಕ್ಸ್ ಅಂತ ಹೇಳಿದರೆ ಎಕ್ಸ್ ಸ್ಕ್ವೇರ್. ಸೊ ಅದನ್ನು ನಾವು ಬರಿತೀವಿ, ಎಫ್ ಆಫ್ ಎಕ್ಸ್ ಅಂದರೆ ರೂಟ್ ಎಕ್ಸು ಮೈನಸ್ ಜಿ ಆಫ್ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇಂಟಿಗ್ರೇಟ್ ಮಾಡಿದ್ವಿ ಅಂದರೆ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ 3/2 ಡಿವೈಡೆಡ್ ಬೈ 3/2 ಅಲ್ವಾ. ಇದಕ್ಕೆ ಇಂಟಿಗ್ರೇಟ್ ಮಾಡಿದ್ರೆ ಮೈನಸ್, ಇಲ್ಲಿ ಆಲ್ರೆಡಿ 2 ಇದೆ, 1 ಆ್ಯಡ್ ಮಾಡಿದ್ರೆ 3, ಇಲ್ಲೇನಿದೆಯೋ ಅದನ್ನೇ ಡಿನಾಮಿನೇಟರಿಗೆ ಬರೀಬೇಕು, 0 to 1. ಸೊ ಈಗ 1 ಅಪ್ಲೈ ಮಾಡಿದರೆ ಏನಾಗುತ್ತೆ, ಇಲ್ಲಿ 1/3/2 ಅನ್ನೋದನ್ನು 2/3 ಅಂತ ಬರಿಬೋದಾ, 1/3/2 ಆ ಥರ ಬರುತ್ತೆ. ಮೈನಸ್ ಇಲ್ಲಿಗೆ ನಾವು ಅಪ್ಲೈ ಮಾಡಿದ್ವಿ ಅಂತ ಹೇಳಿದರೆ 1/3 ಆಗುತ್ತೆ. ಆ್ಯಂಡ್ 0 ಅಪ್ಲೈ ಮಾಡಿದರೆ 2 0 ಆಗುತ್ತೆ. ಸೊ ನಾನು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ವಿಚ್ ಈಸ್ ಈಕ್ವಲ್ ಟು
2 ಇಂಟು 1 2, ಸೊ 2/3 ಮೈನಸ್ 1/3, ಸೊ 2ನಲ್ಲಿ 1 ಹೋಯಿತು ಅಂದರೆ 1/3 ಸ್ಕ್ವೇರ್ ಯೂನಿಟ್ಸ್. ಸೊ ದಿಸ್ ಇಸ್ ವಾಟ್ ವಿ ನೀಡ್ ಟು ಫೈಂಡ್ ಔಟ್ ಆ್ಯಂಡ್ ವಿ ಹ್ಯಾವ್ ಫೈಂಡ್ ಔಟ್ ದ್ಯಾಟ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. Find the area of the region bounded by the parabola y square is equal to 4x and the line y is equal to 2x. ಸೊ ಈ ಪ್ರಾಬ್ಲಮ್ಗೆ ನಾವು ಈ ಸೆಷನ್ನ ನಿಲ್ಲಿಸಿರೋಣ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ವ್ಯಾಲ್ಯೂಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಸೆಷನ್ನಲ್ಲಿ ನಾವು ನೆಕ್ಸ್ಟ್ ಚಾಪ್ಟರ್ನ ಇದ್ರ ಜೊತೆಗೇ ಸ್ಟಾರ್ಟ್ ಮಾಡೋಕ್ಕೆ ನೋಡೋಣ, ಇಲ್ಲಾಂದರೆ ಹಳೆ ಚಾಪ್ಟರ್ನ ಸ್ವಲ್ಪ ಕವರಪ್ ಮಾಡೋಣ. ಓಕೆ, ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮರೀದೆ ಸಬ್ಸ್ಕ್ರೈಬ್ ಮಾಡಿ, ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಆ್ಯಂಡ್ ನಿಮ್ಮ ಕಮೆಂಟ್ಸ್ ಮತ್ತು ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನನ್ನ ಎನರ್ಜಿ. ಸೊ ಡೂ ದ್ಯಾಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.